ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಅವರು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಹಾರ್ಟ್ಗೆ ತುಂಬ ಹತ್ತಿರ ಆಗಿರುವ ಒಬ್ಬ ಸ್ಪೆಷಲ್ ಪರ್ಸನ್ ಕೂಡ ಆಗಿರಬಹುದು. ಈ ವ್ಯಕ್ತಿಯ ಹೆಸರನ್ನು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ನಡುವೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ. ಬಹುಶಃ ಬ್ರೇಕಪ್ ಆಗಿರಬಹುದು, ಕೆಲವರದು ಸಪ್ರೇಷನ್ ಆಗಿದೆ, ಅಥವಾ ಕಮ್ಯುನಿಕೇಷನ್ ತುಂಬ ಕಡಿಮೆ ಆಗಿದೆ. ಈ ಪರ್ಸನ್ ಪ್ರೆಸೆಂಟ್ ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ನಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ. ಇದು ಈವ್ನಿಂಗ್ ಥಾಟ್. ಇವರ ಈವ್ನಿಂಗ್ ಥಾಟ್ ಈ ರೀತಿ ಕಾಣಿಸ್ತಾ ಇದೆ. ಮೈಂಡ್ನಲ್ಲಿ ಲಾಟ್ ಆಫ್ ಥಾಟ್ಸ್ ನಡೀತಾ ಇದೆ. ಕೆಲವೊಮ್ಮೆ ಗಿಲ್ಟ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಈಸ್ ಪ್ರೊಟೆಕ್ಟೆಡ್, ಆದರೆ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಎಂಡ್ ಆಗೋ ಎನರ್ಜಿ ಕಾಣಿಸ್ತಾ ಇಲ್ಲ, ಬಟ್ ಈ ಪರ್ಸನ್ ಸ್ಟಕ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರೊಟೆಕ್ಟೆಡ್ ಎನರ್ಜಿ ಕೂಡ ಇದೆ. ಈ ಕನೆಕ್ಷನ್ ಸಿಂಪಲ್ ಕನೆಕ್ಷನ್ ಅಲ್ಲ. ಅಂದರೆ ನಿಮಗೂ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ರೀತಿ ನೀವು ಅವರನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಈ ವ್ಯಕ್ತಿಯಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಒಂದಲ್ಲ ಒಂದು ವಿಷಯಕ್ಕೆ ನಿಮಗೆ ಆ ವ್ಯಕ್ತಿಯ ನೆನಪು ಆಗ್ತಾ ಇದೆ. ಅದೇ ರೀತಿ ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ನಿಮ್ಮ ಹತ್ರ ಅವರು ಈಗ ಸಿಚುವೇಶನ್ ಯಾವುದೇ ಇರ್ಬೋದು, ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಮಾತಾಡದೇ ಇರ್ಬೋದು, ಇಂಟ್ರೆಸ್ಟ್ ತೋರಿಸ್ದೇ ಇರ್ಬೋದು, ಬಟ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ. ಈ ರಿಲೇಷನ್ಶಿಪ್ ಪ್ರೊಟೆಕ್ಟ್ ಆಗಿರುವ ಪಾಸಿಬಿಲಿಟಿ ತುಂಬ ಇದೆ. ಇನ್ನು ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಈ ರಿಲೇಷನ್ಶಿಪ್ ಬಗ್ಗೆ ಫಿಯರ್ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಆ ಫಿಯರ್ ಸ್ಲೋಲಿ ರಿಲೀಸ್ ಮಾಡಿ. ನಿಮ್ಮ ಡೌಟ್ಸ್ ಏನಂದರೆ, ಕೆಲವರು ಈ ರೀತಿ ಥಿಂಕ್ ಮಾಡ್ತಾ ಇರ್ಬೋದು, ಇವರು ನನ್ನ ಬ್ಯೂಟಿಗೆ ಮಾತ್ರ ಅಟ್ರ್ಯಾಕ್ಟ್ ಆಗಿದ್ದಾರಾ, ನನ್ನ ಪರ್ಸ್ನಾಲಿಟಿ ನೋಡ್ಕೊಂಡು ಬಂದಿದ್ದಾರಾ, ಇದು ರಿಯಲ್ ಲವ್ ಅಲ್ವಾ? ಈ ರೀತಿಯ ಡೌಟ್ಸ್ ನಿಮ್ಮ ಮೈಂಡ್ನಲ್ಲಿ ಬಂದಿರಬಹುದು. ಆದರೆ ಎನರ್ಜಿಯ ಪ್ರಕಾರ ನಿಮ್ಮ ಬ್ಯೂಟಿ ಅವರಿಗೆ ಅಟ್ರ್ಯಾಕ್ಟ್ ಆಗಿರಬಹುದು, ಆದರೆ ಅದು ಓನ್ಲಿ ರೀಸನ್ ಅಲ್ಲ. ದೇ ಸಿ ಲೈಫ್ ಪಾರ್ಟ್ನರ್ ಇನ್ ಯು. ಈ ಪರ್ಸನ್ ನಿಮ್ಮೊಳಗೆ ಒಬ್ಬ ಲೈಫ್ ಪಾರ್ಟ್ನರನ್ನು ನೋಡಿದ್ದಾರೆ. ಅವರು ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಕೂಡ ಮಾಡಿದ್ದಾರೆ. ಮ್ಯಾರೇಜ್ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಬಹುದು. ಅಂದರೆ ಅವರಿಗೆ ನಿಮ್ಮ ಜೊತೆ ಲೈಫ್ ಬಿಲ್ಡ್ ಮಾಡುವ ಥಾಟ್ ಬಂದಿತ್ತು ಮೊದಲು. ಹಾಗಾಗಿ ಈ ರಿಲೇಷನ್ಶಿಪ್ ಸಿಂಪಲ್ ಅಟ್ರಾಕ್ಷನ್ ಅಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇದು ಡೀಪರ್ ಕನೆಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ ಓವರ್ ಥಿಂಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ಈಗ ಸ್ವಲ್ಪ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ. ಪಾಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪಾಸ್ಟ್ ಮಿಸ್ಟೇಕ್ಸ್, ಇವುಗಳ ಬಗ್ಗೆ ಮತ್ತೆ ಮತ್ತೆ ಥಿಂಕ್ ಮಾಡ್ತಾ ಇದ್ದೀರಾ. ನಿಮಗೆ ಡೌಟ್ ಕೂಡ ಬರ್ತಾ ಇದೆ, ಇವರು ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಾರಾ, ಲೈಕ್ ಮಾಡ್ತಾರಾ, ಮತ್ತು ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ, ಈ ರೀತಿ ಕೂಡ ಥಿಂಕ್ ಮಾಡಿದ್ದೀರಾ. ಕೆಲವೊಂದು ಡೌಟ್ಸ್ ನಿಮ್ಮ ಮೈಂಡೇ ಕ್ರಿಯೇಟ್ ಮಾಡಿದೆ. ಇನ್ನು ಇವರ ಎನರ್ಜಿ ಪ್ರಕಾರ ದೇರ್ ಮೈಂಡ್ ಸೆಟ್ ಈಸ್ ಚೇಂಜಿಂಗ್. ಈ ಪರ್ಸನ್ ಮೈಂಡ್ ಸೆಟ್ ಈಗ ಸ್ಲೋಲಿ ಚೇಂಜ್ ಆಗ್ತಾ ಇದೆ. ಪಾಸ್ಟ್ನಲ್ಲಿ ಅವರು ಈ ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತ ಫೀಲ್ ಮಾಡಿರಬಹುದು, ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ಇವರು ಆ ರೀತಿ ಥಿಂಕ್ ಮಾಡಿರಬಹುದು, ಅಥವಾ ಇತ್ತೀಚೆಗೆ ಅವರು ಥಿಂಕ್ ಮಾಡಿರ್ಬೋದು ಈ ರಿಲೇಷನ್ಶಿಪ್ ಬಿಡಬೇಕು, ಬೇಡ, ಬ್ರೇಕಪ್ ಬೆಟರ್ ಅಂತ ಥಿಂಕ್ ಮಾಡಿರ್ಬೋದು. ಆದರೆ ಈಗ ಸಿಚುವೇಶನ್ ಡಿಫ್ರೆಂಟ್ ಆಗಿದೆ. ಅವರ ಮೈಂಡ್ನಲ್ಲಿ ಹೊಸ ಥಾಟ್ಸ್ ಬರ್ತಾ ಇದೆ. ರಿಯೂನಿಯನ್ ಎನರ್ಜಿ ಅನ್ನೋದು ತುಂಬ ಜನರಿಗೆ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಹ್ಯಾಪಿ ರಿಯೂನಿಯನ್, ರೀಸ್ಟಾರ್ಟ್, ನ್ಯೂ ಬಿಗಿನಿಂಗ್. ಅಂದರೆ ಫ್ಯೂಚರ್ನಲ್ಲಿ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗುವ ಪಾಸಿಬಿಲಿಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ರೀಸ್ಟಾರ್ಟ್ ಆಗುವ ಚಾನ್ಸಸ್ ಕೂಡ ತುಂಬ ಜನರಿಗೆ ಕಾಣಿಸ್ತಾ ಇದೆ.
ಇನ್ನು ಈ ವ್ಯಕ್ತಿಯ ಈವ್ನಿಂಗ್ ಥಾಟ್ಸ್ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಎನರ್ಜಿಯ ಮೂಲಕ ನೋಡೋಣ. ಈವ್ನಿಂಗ್ ಟೈಮಲ್ಲಿ ನಾರ್ಮಲಿ ಎಮೋಷ್ನಲ್ ಟೈಮ್. ಆ ಸಮಯದಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅವರು ನಿಮ್ಮ ಮೆಮೊರೀಸ್ ರಿಮೆಂಬರ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಮೈಲ್, ನಿಮ್ಮ ಕಾನ್ವರ್ಜೇಷನ್, ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ ಮೂಮೆಂಟ್ಸ್ ಇವೆಲ್ಲ ಅವರ ಮೈಂಡ್ನಲ್ಲಿ ಬರ್ತಾ ಇದೆ ರಿಪೀಟೆಡ್ ಆಗಿ. ನಿಮ್ಮ ಎನರ್ಜಿ ಪ್ರಕಾರ ಈಗ ಕೆಲವರು ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಕಾಣಿಸ್ತಾ ಇದೆ. ನೀವು ನಿಮ್ಮ ಲೈಫ್ ಇಂಪ್ರೂವ್ ಮಾಡೋ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀರಾ. ಎಕ್ಸಾಂಪಲ್ಗೆ ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀರಾ. ಯುವರ್ ಎನರ್ಜಿ ಅಟ್ರ್ಯಾಕ್ಟಿಂಗ್ ದೆಮ್. ನೀವು ಈ ರೀತಿ ಇರೋದ್ರಿಂದ ಅದು ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅಂದರೆ ನೀವು ಅವರ ಹತ್ರನೇ ಇದ್ದು ಅವರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಎನರ್ಜಿ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ನಿಮ್ಮ ಈ ಪಾಸಿಟಿವ್ ಎನರ್ಜಿ ಏನಿದೆ ನಿಮ್ಮ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅವರು ನಿಮ್ಮ ಚೇಂಜ್ ನೋಟಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಕಾಮ್ ನೇಚರ್ ಇವು ಅವರಿಗೆ ಅಟ್ರ್ಯಾಕ್ಟಿವ್ ಆಗ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾ ಮೂಲಕ ಆಗಿರ್ಬೋದು. ನೀವು ಸೈಲೆಂಟ್ ಆಗಿದ್ದೀರಲ್ಲ, ಅದು ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ದೇರ್ ಎಮೋಷ್ನಲ್ ಸ್ಟೇಟ್ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಸಮ್ಟೈಮ್ಸ್ ಸ್ಟ್ರೆಸ್ ಫೀಲ್ ಮಾಡ್ತಾರೆ, ರೆಸ್ಟ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ, ಹೋಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಅವರಿಗೆ ಫಿಯರ್ ಇದೆ. ನೀವು ಇವರ ಲೈಫ್ನಿಂದ ಕಂಪ್ಲೀಟ್ಲಿ ಹೋಗ್ಬಿಟ್ರೆ ಈ ಥಾಟ್ ಅವರಿಗೆ ಪೇಯ್ನ್ ಕೊಡ್ತಾ ಇದೆ. ದೇ ವಾಂಟ್ ಟು ಕನೆಕ್ಟ್, ದೇ ವಾಂಟ್ ಟು ಕಾಂಟ್ಯಾಕ್ಟ್. ಈ ಪರ್ಸನ್ ಈಗ ಸೀರಿಯಸ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ನಾನು ಮತ್ತೆ ಹೇಗೆ ಕನೆಕ್ಟ್ ಆಗೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೆಸೇಜ್ ಮಾಡೋದಾ, ಕಾಲ್ ಮಾಡೋದಾ, ಅವರು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ದೇ ವಾಂಟ್ ಟು ಎಕ್ಸ್ಪ್ಲೈನ್. ಈ ಪರ್ಸನ್ ನಿಮಗೆ ಕೆಲವು ಥಿಂಗ್ಸ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ಗೆ ಯಾಕೆ ರಿಲೇಷನ್ಶಿಪ್ ಎಂಡ್ ಆಯಿತು, ಯಾಕೆ ನೋ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು, ಯಾಕೆ ಕಮಿಟ್ಮೆಂಟ್ ಕೊಡಲಿಲ್ಲ, ಇದೆಲ್ಲದರ ಬಗ್ಗೆ ಸತ್ಯ ಏನಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ದೇ ಹೋಪ್ ಫಾರ್ ಫರ್ಗಿವ್ನೆಸ್. ಅವ್ರಿಗೆ ಒಂದು ಹೋಪ್ ಇದೆ. ನಾನು ಮಿಸ್ಟೇಕ್ ಮಾಡಿದ್ರೂ ಕೂಡ ನೀವು ಇವರನ್ನು ಫರ್ಗಿವ್ ಮಾಡ್ತೀರಾ. ಸೀಕ್ರೆಟ್ಲಿ ಹೋಪ್ ಇಟ್ಕೊಳ್ತಾ ಇದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡಬಹುದು ಅಂತ ಅಂದ್ಕೊಳ್ತಿದ್ದಾರೆ. ಕೆಲವೊಂದು ಬಾರಿ ಜೆಲಸಿ ಫೀಲ್ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ಜೆಲಸಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಸೈಲೆಂಟ್ ಆಗಿದ್ದೀರಾ, ನೀವು ಇವರಿಲ್ದಲೇ ಯಾವ ರೀತಿ ಹ್ಯಾಪಿ ಆಗಿದ್ದೀರಾ, ಯಾವ ರೀತಿ ಸೈಲೆಂಟ್ ಆಗಿದ್ದೀರಾ, ಮತ್ತೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಯಾಕೆ ಟ್ರೈ ಮಾಡ್ತಾ ಇಲ್ಲ, ಅದರ ಬಗ್ಗೆ ಥಿಂಕ್ ಮಾಡಿ ಜೆಲಸಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಫ್ಯೂಚರ್ ರಿಯೂನಿಯನ್ ಆಗುವ ಮೊದಲು ಈ ಪರ್ಸನ್ಗೆ ಸ್ವಲ್ಪ ಜೆಲಸಿ ಕೂಡ ಬರ್ತಾ ಇದೆ. ಅವ್ರಿಗೆ ಡೌಟ್ ಕೂಡ ಬರ್ತಾ ಇದೆ. ಈ ಪರ್ಸನ್ ಲೈಫ್ನಲ್ಲಿ ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ? ಯಾಕೆಂದರೆ ಈಗ ನೀವು ಕಾಮ್ ಆಗಿದ್ದೀರಾ. ಮೊದಲು ಕಾಲ್ಸ್, ಮೆಸೇಜ್, ಚೇಸಿಂಗ್ ಮತ್ತೆ ರಿಪೀಟೆಡ್ ಆಗಿ ಈ ವ್ಯಕ್ತಿಯನ್ನು ನೀವು ಚೇಸ್ ಮಾಡ್ತಾಯಿದ್ರಿ, ಕಾಲ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಈಗ ನೀವು ಸ್ವಲ್ಪ ಸೈಲೆಂಟ್ ಆಗಿದ್ದೀರಾ. ಹಾಗಾಗಿ ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಇನ್ನು ಡಿವೈನ್ ಟೈಮಿಂಗ್ ಏನಿದೆ ಅಂತ ನೋಡೋದಾದರೆ, ರೈಟ್ ಟೈಮ್ ಬಂದಾಗ ಸಿಚುವೇಶನ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಕೆಲವರಿಗೆ ಎನರ್ಜಿ ಯಾವ ರೀತಿ ಬರ್ತಾ ಇದೆ ಅಂದರೆ, ನಿಮ್ಮಿಬ್ಬರ ರೀಕನೆಕ್ಟ್, ರಿಯೂನಿಯನ್ ಯಾವಾಗ ಆಗ್ಬೋದು ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಯಾವಾಗ ಆಗ್ಬಹುದು ಅಂತ ನೋಡೋದಾದರೆ ನೆಕ್ಸ್ಟ್ 2 ಡೇಸಿಂದ. ಕೆಲವರ ಲೈಫ್ನಲ್ಲಿ ನೆಕ್ಸ್ಟ್ 2 ಡೇಸ್, ನೆಕ್ಸ್ಟ್ 2 ವೀಕ್ಸ್ ಅಥವಾ ನೆಕ್ಸ್ಟ್ 2 ಮಂತ್ಸ್ ಈ ಟೈಮ್ ಒಳಗಡೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋದಾದರೆ, ನಿಮ್ಮ ಪೀಸ್ ಮೇಂಟೈನ್ ಮಾಡಿ. ಓವರ್ ಥಿಂಕಿಂಗ್ ಏನೇ ಇದ್ದರೂ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಟ್ರಸ್ಟ್ ದ ಪ್ರೊಸೆಸ್. ಸಮ್ಟೈಮ್ಸ್ ಯೂನಿವರ್ಸ್ ಸಪ್ರೇಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ರಿಲೇಷನ್ಶಿಪ್ ಅನ್ನೋದು 2 ಹಾರ್ಟ್ಸ್ ಜರ್ನಿ. ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಕೆಲವೊಮ್ಮೆ ಡಿಸ್ಟೆನ್ಸ್ ಬರುತ್ತೆ. ಆದರೆ ರಿಯಲ್ ಕನೆಕ್ಷನ್ ಇದ್ದರೆ ಮತ್ತೆ ಒಂದಾಗ್ತೀರಾ. ಟ್ರೂ ಲವ್ ಯಾವಾಗಲೂ ರೈಟ್ ಟೈಮ್ನಲ್ಲಿ ಅದರ ರೈಟ್ ದಾರಿಯನ್ನು ಹುಡ್ಕೊಳ್ಳುತ್ತೆ. ಅಲ್ಲಿ ಫೇಕ್ ಲವ್ ಅನ್ನೋದು ಆಗಿದ್ದರೆ ಅದು ಯಾವುದೇ ಒಂದು ಕಾರಣ, ಅದು ಯಾವುದೇ ಕಾರಣ ಆಗಿರ್ಬೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು, ರೀಸನ್ನೇ ಇಲ್ಲದೆ ಇರಬಹುದು, ಫೇಕ್ ಲವ್ ನಿಲ್ಲೋದಿಲ್ಲ, ಅದು ಎಂಡ್ ಆಗುತ್ತೆ. ಬಟ್ ಟ್ರೂ ಲವ್ ಅನ್ನೋದು ಮತ್ತೆ ಕನೆಕ್ಟ್ ಆಗುತ್ತೆ.
ಅಂದರೆ ಟ್ರೂ ಲವ್ವಲ್ಲೂ ಕೂಡ ಎರಡು ಡಿಫ್ರೆಂಟ್ ವ್ಯಕ್ತಿಗಳು ಒಟ್ಟಿಗೆ ಲೈಫ್ನಲ್ಲಿ ಟ್ರಾವೆಲ್ ಮಾಡುವ ಒಂದು ಜರ್ನಿ. ಈ ಜರ್ನಿ ಯಾವಾಗಲೂ ಸ್ಟ್ರೈಟ್ ರೋಡ್ ಆಗಿರೋದಿಲ್ಲ. ಕೆಲವೊಮ್ಮೆ ರೋಡ್ ಸ್ಮೂತ್ ಆಗಿರುತ್ತೆ, ಕೆಲವೊಮ್ಮೆ ಹ್ಯಾಪಿ ಆಗಿರುತ್ತೆ. ಅಲ್ಲಿ ಲವ್, ಕೇರ್, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಕೆಲವೊಮ್ಮೆ ರಿಲೇಷನ್ಶಿಪ್ ಜರ್ನಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಒಂದು ಸ್ಮಾಲ್ ಮಾತು, ಒಂದು ಸ್ಮಾಲ್ ಸಿಚುವೇಶನ್, ಅದರಿಂದ ಇಬ್ಬರ ಮೈಂಡ್ನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಹುದು. ಕೆಲವೊಮ್ಮೆ ಈಗೋ ಕೂಡ ಬರಬಹುದು, ಕೆಲವೊಮ್ಮೆ ಸೈಲೆನ್ಸ್ ಕೂಡ ಬರುತ್ತೆ, ಮತ್ತು ಕೆಲವೊಮ್ಮೆ ಲೈಫ್ ಯಾವುದೋ ಒಂದು ಕಾರಣದಿಂದ ಡಿಸ್ಟೆನ್ಸ್ ಕೂಡ ಬರಬಹುದು. ಡಿಸ್ಟೆನ್ಸ್ ಅಂದರೆ ಫಿಸಿಕಲ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಎಮೋಷ್ನಲ್ ಡಿಸ್ಟೆನ್ಸ್ ಕೂಡ ಆಗಿರ್ಬೋದು. ಇದು ರಿಲೇಷನ್ಶಿಪ್ಪಲ್ಲಿ ನಾರ್ಮಲ್ ಫೇಸ್. ಯಾಕೆಂದರೆ ಇಬ್ಬರು ಮನುಷ್ಯರೇ ತಾನೇ, ಎಲ್ಲ ಸಮಯದಲ್ಲೂ ಸೇಮ್ ಥಿಂಕಿಂಗ್ ಇರೋದಿಲ್ಲ, ಎಲ್ಲ ಸಮಯದಲ್ಲೂ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಆದರೆ ಇಲ್ಲಿ ರಿಯಲ್ ಕನೆಕ್ಷನ್ ಅನ್ನೋದು ಇದ್ದರೆ ರಿಲೇಷನ್ಶಿಪ್ ಟೆಂಪ್ರವರಿ ಪ್ರಾಬ್ಲಮ್ಸ್ ಬಂದರೂ ಕೂಡ ಕಂಪ್ಲೀಟ್ಲಿ ಬ್ರೇಕ್ ಆಗೋದಿಲ್ಲ. ಯಾಕೆಂದರೆ ರಿಯಲ್ ಲವ್ನಲ್ಲಿ ರೆಸ್ಪೆಕ್ಟ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮತ್ತು ಹಾರ್ಟ್ ಲೆವೆಲ್ನಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಆ ಬಾಂಡ್ ಕಾರಣದಿಂದ ಟೈಮ್ ಪಾಸ್ ಆದಮೇಲೆ ಕೂಡ ಮತ್ತೆ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಲೋಲಿ ಕ್ಲಿಯರ್ ಆಗುತ್ತೆ, ಮತ್ತೆ ಒಂದಾಗ್ತಾರೆ. ಟ್ರೂ ಲವ್ ಅನ್ನೋದು ತುಂಬ ಸ್ಪೆಷಲ್. ಟ್ರೂ ಲವ್ನಲ್ಲಿ ಪೊಸೆಸಿವ್ನೆಸ್ ಕಡಿಮೆ ಇರುತ್ತೆ, ಬಟ್ ಕೇರ್ ತುಂಬ ಜಾಸ್ತಿ ಇರುತ್ತೆ. ಟ್ರೂ ಲವ್ನಲ್ಲಿ ಈಗೋ ಕಡಿಮೆ ಇರುತ್ತೆ, ಬಟ್ ರೆಸ್ಪೆಕ್ಟ್ ತುಂಬ ಇರುತ್ತೆ. ಟ್ರೂ ಲವ್ ಅನ್ನೋದು ಇಮಿಡಿಯೇಟ್ ರಿಸಲ್ಟ್ ಕೊಡದೇ ಇದ್ದರೂ ಕೂಡ ಸಮ್ಟೈಮ್ಸ್ ಅದು ಪೇಷನ್ಸ್ ಕೇಳುತ್ತೆ, ಸಮ್ಟೈಮ್ಸ್ ಅದು ಟೈಮ್ ತಗೊಳುತ್ತೆ. ಆದರೆ ಒನ್ ಥಿಂಗ್ ಶ್ಯೂರ್, ಟ್ರೂ ಲವ್ ಯಾವಾಗಲೂ ತನ್ನ ದಾರಿನ ಅದೇ ಹುಡ್ಕೊಳ್ಳುತ್ತೆ. ರೈಟ್ ಟೈಮ್ ಬಂದಾಗ ರೈಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಲವ್ ಮಾತ್ರ ಸಾಕಾಗೋದಿಲ್ಲ, ಟ್ರಸ್ಟ್ ಬೇಕು, ರೆಸ್ಪೆಕ್ಟ್ ಬೇಕು, ಪೇಷನ್ಸ್ ಬೇಕು, ಎಫರ್ಟ್ ಇಬ್ಬರ ಕಡೆಯಿಂದ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನಿಮ್ಮ ಲೈಫ್ನಲ್ಲಿ ರಿಯಲ್ ಕನೆಕ್ಷನ್ ಅನ್ನೋದು ಇದ್ದರೆ ಅದು ನಿಮ್ಮ ಲೈಫ್ಗೆ ಕರೆಕ್ಟ್ ಟೈಮ್ನಲ್ಲಿ ಮತ್ತೆ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಹಾಗಾಗಿ ಫಿಯರ್ ಬೇಡ, ಟ್ರಸ್ಟ್ ಇರಲಿ, ಫೇತ್ ಇರಲಿ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಗ್ಗೆ ಥಿಂಕ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.